ಅದನ್ನ ಹಿಂಗೆ ಒದರಿಸಿ ಬ್ಯಾಗಲ್ಲಿ ಹಾಕೊಂಡು ಹೋಗ್ತಾ ಇರೋದು. ನೀವು ಇಲ್ಲಿ ನೋಡ್ತಾ ಇರುವಂತದ್ದು ಸ್ನೇಹಿತರೆ ಬೆಂಗಳೂರಿನ KR-ಪುರಂ ಹತ್ರ ಇರುವಂತಹ ಡ್ರೈ ವೇಸ್ಟ್ ಕಲೆಕ್ಷನ್ ಪಾಯಿಂಟ್ ಇದು. ನನಗೆ 11 ವರ್ಷಕ್ಕೆ ನಾನು ಕೆಲಸ ಮಾಡಿ ಜೀವನ ಮಾಡೋ ಅಂತ ಪರಿಸ್ಥಿತಿ ಬಂತು ಸರ್. ಈಗ ಬಂದು 12 ಗಾಡಿ ಪರ್ಮಿಷನ್ ಐತೆ ಬೆಳ್ಳಂದೂರಿಗೆ. ಈಗ ನಿಮ್ದು 12 ಗಾಡಿ ಇದೆ? ಹೌದು. ಫಸ್ಟ್ ಸ್ಟಾರ್ಟಿಂಗ್ 43,000 ಬರ್ತಾ ಇತ್ತು BBMP ಕಡೆಯಿಂದ ಒಂದು ಗಾಡಿಗೆ. ಯಜಮಾನ್ರು ಇಲ್ಲ ಸರ್, ಸುಸೈಡ್ ಮಾಡೋಣ. ಚೆನ್ನಾಗೇ ಇದ್ರು. ಇವ್ರಿಬ್ರೇ ಇದ್ದಿದ್ದು ಮನೆಯಲ್ಲಿ. ನಾನು ಕೆಲ್ಸಕ್ಕೆ ಹೋಗಿದ್ದೆ. ಯಾರಿಬ್ರು? ಮಕ್ಕಳು ಇಬ್ರೇ ಇದ್ದಿದ್ದು. ಸುಸೈಡ್ ಮಾಡ್ಕೊಂಡ್ರು. ಯಾಕೆ? ಸಾಲ, ಕೆಲ್ಸ ಇಲ್ಲ, ಸಾಲದ ಬಾಧೆ ಆತರ. ನಾನು ಅದೇ ಕೆಲಸ ಮಾಡಿದೆ ಸರ್. ಆದ್ರೆ ಎರಡಿದ್ವು, ಬದುಕಲೇಬೇಕಾಗಿತ್ತು, ಅವ್ರನ್ನ ಸಾಕ್ಲೇಬೇಕಾಗಿತ್ತು. ಏನಾಗಲಿ ಮುಂದೆ ಸಾಗುನಿ. ಮುಖದ ಮಾಸ್ಕು, ಮೊಸರು ಕಪ್ಪು, ಸ್ಪ್ರೈಟ್ ಬಾಟ್ಲು, ಕಾಲ್ಗೆ ಹಾಕೋ ಸಾಕ್ಸು, ಚಾಕ್ಲೇಟ್ ಕವರು, ಹಾಲಿನ ಕವರು. ಇದು ಒಂದು ನಗರ, ಒಂದು ಪಟ್ಟಣ, ಒಂದು ಊರು, ಒಂದು ಗ್ರಾಮ ಅಂದರೆ ಹೇಗೆ ನೀರು ಮೂಲಭೂತ ಅವಶ್ಯಕತೆಯೋ, ಗಾಳಿ ಹೇಗೆ ಮೂಲಭೂತ ಅವಶ್ಯಕತೆಯೋ, ಹಾಗೆ ಕಸ, ತ್ಯಾಜ್ಯ, ಅದನ್ನು ಸಂಸ್ಕರಣೆ ಮತ್ತು ನಿರ್ವಹಣೆ ಬಹಳ ಪ್ರಮುಖವಾದಂಥ ಸವಾಲು, ಚಾಲೆಂಜು ಮತ್ತು ಭಾರತದ ದೊಡ್ಡ ಸಮಸ್ಯೆ ಕೂಡ ಹೌದು. ಅದರಲ್ಲೂ ಭಾಳ ಮುಖ್ಯವಾಗಿ ನಗರಗಳ ಸಮಸ್ಯೆ, ಮೆಟ್ರೋ ಸಿಟಿಗಳ ಸಮಸ್ಯೆ. ಯಾಕಂದರೆ ಪಾಪ್ಯುಲೇಷನ್ ಕೋಟೆ ಅಂತ ಜನ ಇರ್ತಾರೆ, ದುಡಿಯೋಕೆ ಯಾವುದೋ ಊರುಗಳಿಂದ ಬಂದಿರ್ತಾರೆ. ಎಲ್ಲರೂ ಒಂದು ಕಡೆ ಬದುಕಬೇಕು, ದುಡಿಬೇಕು, ಓಡಬೇಕು, ಎಲ್ಲ ಒತ್ತಡಗಳಿರ್ತವೆ. ಈ ಮಧ್ಯೆ ಕಸ ಸಂಗ್ರಹಣೆ ಮತ್ತು ಅದರ ನಿರ್ವಹಣೆ ಸರಿಯಾಗಿ ಆಗ್ತಿಲ್ಲ ಅಂತ ಅನ್ನೋದು ಕೂಗು ಸ್ನೇಹಿತರೆ. ಎಸ್, ನಾವೀಗ ಹೇಳಿಕೊಟ್ಟಿರುವಂತದ್ದು ಕಸದ ಸುತ್ತನೇ ಕೆಲಸ ಮಾಡುವಂತಹ ಲಕ್ಷಾಂತರ ಜನರ ಕತೆ. ಸರಾಸರಿ ಬೆಂಗಳೂರು ಒಂದರಲ್ಲೇನೆ ಕಸವನ್ನು ನಂಬಿಕೊಂಡು, ಬೆಂಗಳೂರಿನ ಕಸವನ್ನು ನಂಬಿಕೊಂಡೆ 1.5 ಲಕ್ಷ ಜನ ಕೆಲಸ ಮಾಡ್ತಾರೆ. ನೀವು ಇಲ್ಲಿ ನೋಡ್ತಾ ಇರುವಂತದ್ದು ಸ್ನೇಹಿತರೆ ಬೆಂಗಳೂರಿನ KR-ಪುರಂ ಹತ್ರ ಇರುವಂತಹ ಡ್ರೈ ವೇಸ್ಟ್ ಕಲೆಕ್ಷನ್ ಪಾಯಿಂಟ್ ಇದು. ನೀವು ನೋಡ್ತಾ ಇರೋದು ಜಸ್ಟ್ ಒಂದೇ ಒಂದು ವಾರ್ಡಿಂದು, KR-ಪುರಂ ವಾರ್ಡಿನ ಜಸ್ಟ್ ಒಂದೇ ಒಂದು ವಾರ್ಡಿನ ಒಂದು ಕಸ, ಡ್ರೈ ಕಸ, ಒಣ ಕಸ ಸಂಗ್ರಹಣಾ ಒಂದು ಸೆಂಟರ್ ಇದು. ಇಲ್ಲಿಂದ ನಮ್ಮ ಮನೆಗಳಿಂದ, ಬಡಾವಣೆಗಳಿಂದ ಸಂಗ್ರಹ ಆದಂತಹ ಡ್ರೈ ವೇಸ್ಟು ಇಲ್ಲಿ ಬಂದು ಇಲ್ಲಿ ಬಿದ್ದು, ಇಲ್ಲಿ 35 ರೀತಿ, ಅಲ್ಲಿ ಒಣ ಕಸ ಅಂತ ಮಾತ್ರ ಸಂಗ್ರಹ ಮಾಡ್ತಾರೆ ಗಾಡಿಗಳಲ್ಲಿ, ಅದೇ ಒಣ ಕಸ 35 ಬಗೆಯಾಗಿ 35 ಡಿಫ್ರೆಂಟ್ ಐಟಮ್ಸ್ ಆಗಿ ಸೆಪರೇಟ್ ಆಗಿ ಇಲ್ಲಿಂದ ಬೇರೆ ಬೇರೆ ಕಡೆ ಹೋಗಿ ಅದು ರೀಸೈಕಲ್ ಆಗುತ್ತೆ. ನಾವು ಮಾತಾಡ್ಸೋಣ ಇಂದುಮತಿ ಅವ್ರನ್ನ. ಇಂದುಮತಿ ಅವರು ಸುಮಾರು 25 ವರ್ಷಗಳಿಂದ ಈ ಕಸ ಸಂಗ್ರಹಣೆಯಲ್ಲಿ ಕೆಲಸ ಮಾಡ್ತಿರೋಂಥವ್ರು. ಅವರು ಬೀದಿಯಲ್ಲಿ ಕಸ ಎತ್ತಿದಂಥವ್ರು, ನಾವೇನು ರ್ಯಾಕ್ ಪಿಕ್ಕರ್ಸ್ ಅಂತ ಕರಿತೀವಿ ಅಥವಾ ಕಸ ಆಯೋರು ಅಂತ ಕರಿತೀವಿ, ಹಾಗೆ ಬೀದಿಯಲ್ಲಿ ಕಸ ಎತ್ತಿದಂಥವ್ರು. ಅವ್ರೀಗ ಒಂದು ದೊಡ್ಡ ಸೆಂಟರ್ ನಡೆಸ್ತಾರೆ, ಇದನ್ನ ಡ್ರೈ ವೇಸ್ಟ್ ಕಲೆಕ್ಷನ್ ಸೆಂಟರ್. ಸೊ ಇಂದುಮತಿ ಅವರ ಬದುಕಿನ ಕಥೆಗೆ ಆತ್ಮೀಯವಾದ ಸ್ವಾಗತ. ವಿಶೇಷವಾದ ಕಥೆ, ದಯವಿಟ್ಟು ನೋಡಿ ಅಂತ ಕೇಳ್ಕೊತೇನೆ. ಬನ್ನಿ ಈ ವಿಶೇಷವಾದ ಕಥೆಯನ್ನ ನಾವು ಶುರು ಮಾಡೋಣ. ಈಗ ಬೆಳಗಿನ 6 ಗಂಟೆ ಸಮಯ. ಇಂದುಮತಿ ಅವರು ಡ್ಯೂಟಿಗೆ ಹೋಗಿ ರೆಡಿ ಆಗ್ತಿದ್ದಾರೆ. ಸೊ ನಾವು ಹೋಗಿ ಅವ್ರನ್ನ ಮಾತಾಡ್ಸೋಣ, ಬನ್ನಿ. ಅಣ್ಣ ಬರೋದಾ? ಬನ್ನಿ, ವೆಲ್ಕಮ್. ಅಯ್ಯೋ ಅಮ್ಮ, ಏನಿದು? ಬನ್ನಿ ಸರ್, ಕುತ್ಕೊಳ್ಳಿ. ಅಲ್ಲ, ನಾವು ನಿಮ್ಗಿನ್ನೂ ಹೇಳಿಲ್ಲ, ಆಲ್ರೆಡಿ ಟೀ ತಂದ್ಬಿಟ್ರಿ ನೀವು. ಭಾಳ ಧನ್ಯವಾದ ಇಂದುಮತಿ ಅವ್ರಿಗೆ. ಧನ್ಯವಾದ ಸರ್. ನಮಸ್ತೆ, ಹೇಗಿದ್ರಿ? ಚೆನ್ನಾಗಿದ್ದೀವಿ ಸರ್. ಶುಭೋದಯ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಸರ್ ಏನು ಡ್ಯೂಟಿ ಕಾಲಾ? ஹலோ அண்ணா ஒரு வண்டி அமுச்சுடுங்க, அப்புறமா 88 வார்டுக்கு அப்புறமா இன்னொரு வண்டி அமுச்சுடுங்கண்ணா. ஃபஸ்ட்டு அட்டைக்கு அமுச்சுடுங்கண்ணா வண்டி. பிளாஸ்டிக் அண்ணா 2 வண்டி அமுச்சுட்ருங்க, ஒரே அடியாக லோட் பண்ணிடுறேன். ಕಟ್ ಮಾಡಿ. ನಿಮ್ಮ ಡ್ಯೂಟಿ ಸ್ಟಾರ್ಟ್ ಆಲ್ರೆಡಿ? ಆಗಲೇ ಸ್ಟಾರ್ಟ್ ಸರ್. 5:30ಗೆ ಡ್ರೈವರ್ಸ್ಗೆಲ್ಲ ಫೋನ್ ಮಾಡಬೇಕು. ಅವ್ರಿಗೆ ಡೀಸೆಲ್ಗೆ ಇವಾಗ ನಾನು ಅಲ್ಲಿಗೆ ಹೋಗ್ಬೇಕಾಗಿತ್ತು, ಬಟ್ ಫೋನ್ ಪೇ ಮಾಡಿದೆ ಅವ್ರಿಗೆ. ಗಾಡಿ ಹೊರಟಿರುತ್ತೆ 6 ಗಂಟೆಗೆಲ್ಲ ಹೊರಟ್ಬಿಡುತ್ತೆ. ಯಾವ ಗಾಡಿ ಇದೆ? ಕಸ ತಗೊಳುತ್ತಲ್ಲ ಗಾಡಿ? ಹೌದು ಸರ್, ಡೋರ್ ಟು ಡೋರ್ ಕಲೆಕ್ಷನ್ ಮಾಡೋಕ್ಕೆ ಡ್ರೈ ವೇಸ್ಟ್ ಗಾಡಿ. ಜೀವನ್ ಭೀಮಾನಗರ್ಗೆ ಹೋಗ್ಬೇಕು, ಇಲ್ಲಿಂದ 3 ಗಾಡಿ. 3 ಗಾಡಿ KR-ಪುರಂಗೆ ಹೋಗುತ್ತೆ. ಅವ್ರಿಗೆ ಡೀಸೆಲ್ಗೆ ಮತ್ತೆ ನಾಷ್ಟಾಗೆ ಊಟಕ್ಕೆ ಕಾಸು ಕೊಟ್ಟರೆ ಫೋನ್ ಪೇ ಮಾಡಿಬಿಡ್ತೀವಿ. ಇಲ್ಲ ಅಕಸ್ಮಾತ್ ಅಕೌಂಟಲ್ಲಿ ಏನೇನೋ ಅಮೌಂಟ್ ಇಲ್ಲ ಅಂದರೆ ಕ್ಯಾಶ್ ಕೊಟ್ಟು ಕಳಿಸ್ತೀವಿ. ಅವರು 6 ಗಂಟೆಗೆ ಹೊರಟ್ಬಿಡ್ತಾರೆ. ಆಮೇಲೆ ನಾವು ಲೋಡಿಂಗ್ಗೆ ಏನೇನು ಮೆಟೀರಿಯಲ್ ಇವತ್ತು ಲೋಡ್ ಆಗುತ್ತೆ ಅದನ್ನ ನೋಡ್ಬಿಟ್ಟು ವೆಂಡರ್ ಕಾಲ್ ಮಾಡಿರ್ತೀವಿ. ಅವ್ರ ಗಾಡಿಗಳು ಕಳಿಸ್ತಾರೆ. ಆಮೇಲೆ ಲೋಡ್ಗಳು ಮಾಡಿಬಿಟ್ಟು ಆಮೇಲೆ ಮಿಕ್ಕಿದ ಕೆಲಸ, ಕ್ಲಾತ್ ವೇಸ್ಟ್ ಸಗ್ರಿಗೇಷನ್ ಮಾಡೋದು, ಪ್ಲಾಸ್ಟಿಕ್ ಸಗ್ರಿಗೇಷನ್ ಮಾಡೋದು, ಅದೆಲ್ಲ ಮಾಡ್ತಾ ಇರ್ತೀವಿ. ಸೊ ತಮ್ಮ ಡ್ಯೂಟಿ ಏನು ಸರ್? ನಮ್ಮ ಡ್ಯೂಟಿ ಎಲ್ಲ ಮೇಂಟೈನ್ ಮಾಡೋದು, ಸ್ಟಾಫ್ಗೆ ತೂಕ ಹಾಕಿ ಲೋಡ್ಗಳು ಮಾಡಿಸೋದು, ಮತ್ತೆ ಕ್ಲಾತ್ ಸಗ್ರಿಗೇಷನ್ ಮಾಡೋದು, ಅವ್ರ ಜೊತೆ ಕುತ್ಕೊಂಡು ಪ್ಲಾಸ್ಟಿಕ್ ಸಗ್ರಿಗೇಷನ್ ಮಾಡೋದು. ಮತ್ತೆ 10 ಗಂಟೆಗೆ ಸ್ಕೂಲ್ ಓಪನ್ ಆಗುತ್ತೆ ನಮ್ಮ ವೇಸ್ಟ್ ಪಿಕರ್ ಮಕ್ಕಳಿಗೆ. ಅವ್ರಿಗೆ ಬೇರೆ ಶಾಲೆ ಇದೆ, ಅವ್ರಿಗೆ ಬೇರೆ ಸ್ಕೂಲ್ ಇದೆ? ಹೌದು ಸರ್, ಅವ್ರಿಗಂತಾನೆ ಅಲ್ಲಿ ಸಪ್ರೇಟ್ ಆಗಿ ನಾವು ಒಂದು ಟೀಚರ್ನ ಇಟ್ಟು ಮಾಡಿಸ್ತಾ ಇದ್ದೀವಿ. ಯಾಕಂದ್ರೆ ಫಸ್ಟು
ನಮ್ಮ ಮಕ್ಕಳು ಓದಕ್ಕಾಗದೆ ಇದ್ದಾಗ ನಮ್ಗೆ ಹಸಿರುದೆಲ್ಲ ಹೆಲ್ಪ್ ಮಾಡ್ತೀನಿ. ನಾನು ವೇಸ್ಟ್ ಸ್ಪೀಕರ್ ಕೆಲಸ ಮಾಡ್ತಾ ಇರ್ಬೇಕಾರೆ 1 ವರ್ಷ ನಾನು ಡ್ರಾಪ್ ಮಾಡಿದ್ದೆ ಮಕ್ಕಳನ್ನ ಸ್ಕೂಲ್ ಓದಿಸೋದು ಕೂಡ. ಅವಾಗ ನಮ್ಗೆ ಹಸಿರುದೆಲ್ಲ ಹೆಲ್ಪ್ ಮಾಡಿ ಸ್ಕಾಲರ್ಶಿಪ್ ಅನ್ನ ಕೊಟ್ಟು ಓದಿಸ್ತು. ಹಸಿರುದಳ? ಹೌದು ಸರ್, NGO, ಹಸಿರುದಳ NGO. ಅದರಿಂದ ಇವಾಗ ನಾನು DW ಸೆಂಟರ್ ನನಗೆ 2016 ಸಿಕ್ತು. 150 ವಾರ್ಡ್ ಬೆಲ್ಲಂದವರು ಸಿಕ್ಕಿದ್ಮೇಲೆ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್, ಸ್ವಲ್ಪ ನನಗೆ ಬದಲಾವಣೆ ಬಂದ್ಮೇಲೆ ಈಗ ನಾನೇ ಅಂತ ನನ್ನ ಹತ್ರ ಕೆಲಸ ಮಾಡೋ ಮಕ್ಕಳಿಗೆ ಅಲ್ಲೇ ಸ್ಕೂಲ್ ಅನ್ನು ಮಾಡಿದೀನಿ. ಏನ್ DWC ಸೆಂಟರ್ ಅಂದ್ರೆ? ಸರ್, DW ಸೆಂಟರ್ ಅಂದ್ರೆ BBMP ಕಡೆಯಿಂದ MOU ಆಗಿ ಇರುತ್ತೆ. ಡೋರ್ ಟು ಡೋರ್ ಕಲೆಕ್ಷನ್ ಮಾಡ್ಕೊಂಬಂದು DW ಸೆಂಟರ್ ಅಲ್ಲಿ ಹಾಕೊಂಡು ಅದನ್ನ ಸಗ್ರಿಗೇಟ್ ಮಾಡಿ ರೀಸೈಕ್ಲಿಂಗ್ ವರ್ಗು ತಲುಪಿಸ್ತೀವಿ. ಅದು ನಿಮ್ ಜವಾಬ್ದಾರಿ? ಎಸ್ ಸರ್. DWC ಅಂದ್ರೆ ಡ್ರೈ ವೇಸ್ಟ್ ಕಲೆಕ್ಷನ್ ಸೆಂಟರ್. ಈಗ ಒಣ ಕಸ ಸಂಗ್ರಹ ಮಾಡಕ್ಕೆ ಗಾಡಿಗಳು ಬರ್ತಾವಲ್ಲ ಮನೆ? ಹೌದು ಹೌದು ಸರ್. ಅದು ನಿಮ್ಮ ಹತ್ರ ಬರುತ್ತೆ? ಹೌದು ಸರ್. ಅದನ್ನ ಇಲ್ಲಿ ಸೆಪರೇಟ್ ಮಾಡ್ತೀರಾ? ಹೌದು ಸರ್. ಸುಮಾರು ಒಂದು 30-35 ಕ್ಯಾಟಗರಿ ಮಾಡ್ತೀವಿ. ಓ, ಡ್ರೈ ವೇಸ್ಟ್ ಅಲ್ಲಿ? ಎಸ್ ಸರ್. 35 ಕ್ಯಾಟಗರಿ ಮಾಡ್ತೀವಿ. ಅದನ್ನ ರೀಸೈಕ್ಲಿಂಗ್ ವರೆಗೂ ತಲುಪಿಸ್ತೀವಿ. ಕೆಲವೊಂದು ಬಿಯರ್ ಬಾಟಲ್ ಐಟಮ್ ರೀಯೂಸ್ಗೆ ಕಳಿಸ್ತೀವಿ. ಎಸ್. ನೈಸ್. ಸೊ ತಮ್ದು ಎಷ್ಟನೇ ವರ್ಷದ ಡ್ಯೂಟಿ? ಸರ್, 20 ವರ್ಷ ಆಯ್ತು. ಫಸ್ಟ್ ವೇಸ್ಟ್ ಸ್ಪೀಕರ್ ಆಗಿ ಕೆಲಸ ಮಾಡ್ತಿದ್ದೆ. ಆಮೇಲೆ ಚಿಕ್ಕದಾಗ ಒಂದು ಸ್ಕ್ರಾಪ್ ಅಂಗಡಿ ಹಾಕೊಂಡು ವೈನ್ ಶಾಪ್ ಎಲ್ಲ ಕಲೆಕ್ಟ್ ಮಾಡಿ ಕಸನ ಅದನ್ನ ಸಗ್ರಿಗೇಟ್ ಮಾಡ್ಕೊಂಡು ಜೀವನ ಮಾಡ್ತಿದ್ದೆ. ಆಮೇಲೆ ಹಸಿರುದಲ ಪರಿಚಯ ಆಯ್ತು. 2011ರಲ್ಲಿ ಹಸಿರುದಲ ಪರಿಚಯ ಆಯ್ತು. ಹಸಿರುದಲ ಪರಿಚಯ ಆದ್ಮೇಲೆ ಬಂದು ಪದೇ ಬಂದು ನಿಮ್ಮ ಪ್ರಾಬ್ಲಮ್ ಏನು ಅದೆಲ್ಲ ಕೇಳಿದಾಗ ನಂದು ಏನೇನು ಪ್ರಾಬ್ಲಮ್ ಇತ್ತು ಅವ್ರ ಹತ್ರ ಹಂಚ್ಕೊಂಡಾಗ ಯಾಕೆ ಮಕ್ಳು ಸ್ಕೂಲ್ಗೆ ಹೋಗ್ತಾ ಇಲ್ಲ ಅಂತಂದ್ರೆ ನನ್ನ ಕೈಲಿ ಆಗ್ತಿಲ್ಲ ಓದ್ಸೋಕ್ಕೆ ಅಂತ ಹೇಳಿದೆ. ಆಗ ಅವರು ಸ್ಕಾಲರ್ಶಿಪ್ಪನ್ನು ಮಾಡಿ ಮಕ್ಕಳನ್ನ ಓದ್ಸೋಕ್ಕೆ ಸ್ಕೂಲ್ಗೆ ಜಾಯಿನ್ ಮಾಡಿಸಿದ್ರು. ಸುಮಾರು ಆಫೀಸಿಗೆ ಕರೆದು ಮೀಟಿಂಗಲ್ಲೆಲ್ಲ ಮಾಡಿದ್ರು. ನಿಮ್ಗೆ ಏನು ಪ್ರಾಬ್ಲಮ್ ಬರುತ್ತೆ, ಹಾಯಕ್ಕೆ ಹೋಗ್ಬೇಕಾದ್ರೆ ಹೆಂಗೆ ಪ್ರಾಬ್ಲಮ್ ಬರುತ್ತೆ ರೋಡಲ್ಲಿ ಅಂತ. ಸಿಟಿಜನ್ ಕಡೆಯಿಂದ ಪ್ರಾಬ್ಲಮ್ ಬರುತ್ತೆ. ಯಾಕಂದ್ರೆ ಸಿಟಿಜನ್ನು ನಿಜವಾಗ್ಲೂ ಇವ್ರು ವೇಸ್ಟ್ ಸ್ಪೀಕರ್ ಅಂತ ಅರ್ಥ ಮಾಡ್ಕೊಂಡಿರಲ್ಲ. ಆವಾಗ ಬಂದು ನೀವು ಕಳ್ತನ ಮಾಡಕ್ಕೆ ಬಂದ್ರೆ, ಯಾಕಂದ್ರೆ 4 ಗಂಟೆ 5 ಗಂಟೆಗೆ ಎದ್ದು ಹೋಗ್ಬೇಕಾಗಿತ್ತು. 4 ಗಂಟೆಗೆ ಹೋದ್ರೆ ಮಾತ್ರ ನಮಗೆ 6 ಗಂಟೆ ಒಳಗಡೆ ಕಸ ಸಿಗೋದು. ಇಲ್ಲ ಅಂದ್ರೆ ಎಲ್ಲ BBMP ಬಂದು ಪಾಯಿಂಟ್ಗಳಲ್ಲಿ ಗಾಡಿಗೆ ಲೋಡ್ ಮಾಡಿ ಎತ್ಕೊಂಡು ಹೋಗ್ಬಿಡೋರು. ಆಮೇಲೆ ಕಸ ಸಿಗ್ತಾ ಇರ್ಲಿಲ್ಲ. ಸೊ ಬೆಳಗ್ಗೆ 4 ಗಂಟೆಗೆ ಹೋಗ್ಬೇಕು. ಎಸ್. ಅಲ್ಲಲ್ಲಿ ಅವಾಗ ಈಗಿಲ್ಲ ಆ ತರ ಡಂಪಿಂಗ್ ಪಾಯಿಂಟ್. ಅವಾಗೆಲ್ಲ ರಿಂಗು ಹಾಕ್ಬಿಟ್ಟು ಅದ್ರಲ್ಲಿ ಹಾಕೋರು, ಅದು ತುಂಬಿ ಈಚೆ ಎಲ್ಲ ಹಾಕಿರೋರು. ಅದ್ರಲ್ಲಿ ಓಪನ್ ಮಾಡಿ ಏನೇನು ನಮ್ಗೆ ವ್ಯಾಲ್ಯೂಬಲ್ ವೇಸ್ಟ್ ಇದೆಯೋ ಅದನ್ನ ಮಾತ್ರ ತೆಗಿತಾ ಇದ್ವಿ. ಮಿಕ್ಕಿದೆಲ್ಲ ಅಲ್ಲೇ ಕೆದಕ್ತಾ ಇದ್ರಿ? ಹೌದು ಸರ್, ಕೈಯಲ್ಲೇ. ಹೌದು ಸರ್. ಆಮೇಲೆ ಅದಾದ್ಮೇಲೆ ನಾನು ಸ್ಕ್ರಾಪ್ ಅಂಗಡಿ ಹಾಕಿದೆ. ಚಿಕ್ಕದಾಗಿ ಸ್ಕ್ರಾಪ್ ಅಂಗಡಿ ಹಾಕೊಂಡು, ಬಟ್ ಯಾರು ನನಗೆ ತಂದು ಮೆಟೀರಿಯಲ್ ಆಗ್ತಾ ಇರಲಿಲ್ಲ. ವೈನ್ ಶಾಪ್ ಅನ್ನ ಕಲೆಕ್ಟ್ ಮಾಡ್ತಿದ್ದೆ. ಇಲ್ಲೇ ಆನಂದಪುರದಲ್ಲಿ ಪೆಟ್ರೋಲ್ ಬಂಕ್ ಪಕ್ಕದಲ್ಲಿ ಇತ್ತು. ಇವಾಗ ಇಲ್ಲ, ಅದು ಕ್ಲೋಸ್ ಆಗಿದೆ. ಅವ್ರದ್ದೇ ಅಂತ 3 ಬ್ರಾಂಚ್, ಮಾರ್ಗಂಡಲ್ಲಿ ಒಂದು, ಮತ್ತೆ ಕಲ್ಕೆರೆ ಕ್ರಾಸಲ್ಲಿ ಒಂದಿತ್ತು. 3 ಬಾರಲ್ಲಿ ತಗೊಂಬಂದು ಅದನ್ನ ಕೆಟ್ರಾ ಪ್ಯಾಕೆಟ್ ಸಪ್ರೇಟು, ಪ್ಲಾಸ್ಟಿಕ್ ಗ್ಲಾಸ್ ಸಪ್ರೇಟ್ ಮಾಡ್ತಿದ್ವಿ. ಮತ್ತೆ ಬಿಯರ್ ಬಾಟಲ್ಸು ಅದನ್ನ ಸಪ್ರೇಟ್ ಮಾಡ್ಕೊಂಡು, ಮತ್ತೆ ಕಾಟನ್ ಬಾಕ್ಸ್ ಎಲ್ಲ ಅವರು ಸೈಡ್ಗೆ ಹಾಕಿ ಜೋಡಿಸ್ಕೊತಾ ಇದ್ರು. ಆಮೇಲೆ ಅದನ್ನು ಕೂಡ ಕೇಳಿದೆ ನಾನು. ಅವರು ಮಾರಾಟ ಮಾಡ್ತೀವಿ ಅಂದರು. ಮಾರಾಟ ಮಾಡಿದ್ರು ಕೂಡ ನಾನು ₹1-2 ಆದಾಯನ ಇಟ್ಕೊಂಡು ಅವ್ರ ಹತ್ರ ಪರ್ಚೇಸ್ ಮಾಡಿ ಕಳಿಸ್ತಾ ಇದ್ದೆ. ಆ ಥರ ಮಾಡ್ತಿದ್ದೆ. ಆಮೇಲೆ ಹಸಿರುದೆಲ್ಲ ಪರಿಚಯ ಆದ್ಮೇಲೆ ರ್ಯಾಕ್ ಪಿಕರ್ ಕಾರ್ಡ್ ಮಾಡಿಕೊಟ್ರು. ವೇಸ್ಟ್ ಪಿಕರ್ ಕಾರ್ಡ್ ಅಂತ ಐಡೆಂಟಿ ಕಾರ್ಡ್ ಮಾಡಿಕೊಟ್ರು. ಐಡೆಂಟಿ ಕಾರ್ಡ್ ಮಾಡಿಕೊಟ್ಟಿದ್ಮೇಲೆ 2015ರಲ್ಲಿ DW ಸೆಂಟರ್ ಕೊಡಿಸ್ತೀವಿ, ಮಾಡ್ತೀರಾ ಅಂತ ಅಂದ್ರು. ಪಾಯಿಂಟ್ ಒಂದು ಕೆಪಾಸಿಟಿ ಬಿಲ್ಡಿಂಗ್ ನ ಕೊಡಿಸಿದ್ರು. ಫಸ್ಟ್ DW ಸೆಂಟರ್ ಮಾತ್ರ ಕೊಡಿಸಿದ್ರು. ಆವಾಗ ಅಲ್ಲಿ ಬರೋಂಥ ವೇಸ್ಟ್ ತಂದಾಕೋದನ್ನ ಸಗ್ರಿಗೇಟ್ ಮಾಡಗಲಿ ಅಂತ. ಬಟ್ ವೇಸ್ಟ್ ಅಲ್ಲಿಗೆ ಬಂದಿಲ್ಲ. ಎಲ್ಲಿ ಕಾಂಪ್ಯೂಟರ್ ಗಾಡಿ ಅಲ್ಲಿ ಆಟೋಗಳು ಬಂದು ಡಂಪ್ ಮಾಡತ್ತೋ ಅದರಲ್ಲಿರೋ ಡ್ರೈ ವೇಸ್ಟ್ನ ನಾವು ತಗೊಂಡು ಬಂದು DW ಸೆಂಟರ್ಗೆ ಹಾಕೊಂಡು ಸಗ್ರಿಗೇಟ್ ಮಾಡ್ತಿದ್ವಿ. ಆಮೇಲೆ ಏನಾಯಿತು, 2016ರಲ್ಲಿ ಡೋರ್ ಟು ಡೋರ್ ಕಲೆಕ್ಷನ್ ವೇಸ್ಟ್ ಸ್ಪೀಕರ್ಗೆ SCG ಗ್ರೂಪ್ ಅವ್ರಿಗೆ ಕೊಡಬೇಕು ಅಂತ ಕಾನೂನಲ್ಲೇ ಬಂತು. ಅವಾಗ 150 ವಾರ್ಡ್ ಬೆಲ್ಲಂದವ್ರಿಗೆ ವೆಹಿಕಲ್ ಹಾಕ್ಲೇಬೇಕು, ಡೋರ್ ಟು ಡೋರ್ ಕಲೆಕ್ಷನ್ ನೀವೇ ಮಾಡಬೇಕು ಅಂತ ಅಂದಾಗ ಅವಾಗ ನಮಗೆ ಗಾಡಿ ಹಾಕೋ ಕೆಪಾಸಿಟಿ ಇರಲಿಲ್ಲ. ಹಸಿರುದಲ ತುಂಬ ಧೈರ್ಯ ಕೊಡ್ತು, ಟ್ರೈನಿಂಗ್ ಕೊಡ್ತು. ಸಿಟಿಜನ್ ಹತ್ರ ಯಾವ ಥರ ಮಾತಾಡಬೇಕು, ಯಾಕಂದ್ರೆ ನಾವೆಲ್ಲ ಓದಿಲ್ಲ, ಓದಕ್ಕೆ ಬರೆಯಕ್ಕೆ ಬರಲ್ಲ. ಸಿಟಿಜನ್ ಹತ್ರ ಹೆಂಗ್ ಮಾತಾಡಬೇಕು, ಆಫೀಸರ್ಗಳ ಹತ್ರ ಹೇಗೆ ಮಾತಾಡಬೇಕು, ಅದನ್ನೆಲ್ಲ ನಮಗೆ ಟ್ರೈನಿಂಗನ್ನು ಕೊಟ್ಟರು. ಟ್ರೈನಿಂಗ್ ಕೊಟ್ಟಿದ್ಮೇಲೆ ನಮ್ಮ ಜೊತೆ ಹಸಿರುದಲ ಕಡೆಯಿಂದ ಒಂದು ಸೂಪರ್ವೈಸರ್ನ ಹಾಕಿದ್ರು ಅವೇರ್ನೆಸ್ ಕೊಡೋದಕ್ಕೆ. ಸ್ಟಾರ್ಟಿಂಗ್ ಮಿಕ್ಸ್ ಬರ್ತಾ ಇತ್ತು, ವೆಟ್ಟು, ಡ್ರೈ, ಸ್ಯಾನಿಟ್ರಿ ಎಲ್ಲ ಮಿಕ್ಸ್ ಆಗ್ತಿದ್ರು. ಅದನ್ನು ಅವೇರ್ನೆಸ್ ಕೊಟ್ಟು ಡ್ರೈ ಸಪ್ರೇಟು, ವೆಟ್ ಸಪ್ರೇಟು, ಸ್ಯಾನಿಟ್ರಿ ವೇಸ್ಟ್ ಸಪ್ರೇಟ್ ಮಾಡೋಕ್ಕೆ ಮೂರು ಥರ ವೇಸ್ಟ್ನ ಸಗ್ರಿಗೇಟ್ ಮಾಡೋದಕ್ಕೆ ಸಿಟಿಜನ್ಗೆ ಇದು ಮಾಡಿದ್ವಿ.
ಅವೇರ್ನೆಸ್ ಕೊಡ್ತಾ ಕೊಡ್ತಾ ವೇಸ್ಟ್ ಬರೋದಕ್ಕೆ ಶುರು ಆಯಿತು. ಸ್ಟಾರ್ಟಿಂಗ್ 150 ವಾರ್ಡ್ಗೆ 3 ಗಾಡಿ ಪರ್ಮಿಷನ್ ಅನ್ನ ಕೊಟ್ಟಿದ್ರು BBMP ಕಡೆಯಿಂದ. 3 ಗಾಡಿ ನಾವು ಲೀಸ್ಗೆ ತಗೊಂಡು ಹಾಕಿದ್ವಿ. ಪರ್ಚೇಸ್ ಮಾಡಿಲ್ಲ? ಇಲ್ಲ ಸರ್, ಲೀಸ್ಗೆ ತಗೊಂಡ್ವಿ. 3 ಗಾಡಿ ನೀವು ರೋಡಲ್ಲಿ ಅಥವಾ ರಿಂಗ್ ಇದರಲ್ಲಿ ಕಸ ಆಯ್ತಿದ್ದವರು 3 ಗಾಡಿ ಲೀಸ್ಗೆ ಹಾಕಿದ್ರಿ? ಹೌದು ಸರ್, 3 ಗಾಡಿ ಲೀಸ್ಗೆ ಹಾಕೊಂಡ್ವಿ. 3 ಗಾಡಿ ಲೀಸ್ಗೆ ಹಾಕೊಂಡು ಡೋರ್ ಟು ಡೋರ್ ಕಲೆಕ್ಷನ್ ಮಾಡೋಕ್ಕೆ ಶುರು ಮಾಡಿದ್ವಿ. ಸ್ಟಾರ್ಟಿಂಗ್ ವೇಸ್ಟ್ ಕಮ್ಮಿ ಬಂತು, ಆಮೇಲೆ ಇಂಪ್ರೂವ್ ಆಗ್ತಾ ಹೋಯಿತು, ವೇಸ್ಟ್ ಜಾಸ್ತಿ ಬರೋಕ್ಕೆ ಶುರುವಾಯಿತು. ಮತ್ತು ಅಲ್ಲಿ ಬೆಲ್ಲಂದೂರಲ್ಲಿ ವಾರಂಟಿಯವ್ರು ಕೂಡ ತುಂಬ ಸಪೋರ್ಟ್ ಮಾಡಿದರು. ಯಾಕಂದ್ರೆ ಮನೆ ಯಾರು ಮಿಕ್ಸ್ ಹಾಕಿದ್ರೆ ಅವ್ರಿಗೆಲ್ಲ ಹೇಳ್ಕೊಡೋದು ಮತ್ತು ಫೈನ್ ಹಾಕೋದು ಆ ಥರ ಎಲ್ಲ ವಾರಂಟಿಯವ್ರು ಕೂಡ ಮಾಡಿದರು. ಅದರಿಂದ ಇಂಪ್ರೂವ್ ಆಗ್ತಾ ಹೋಯಿತು. ಆವಾಗ BBMP ಕಡೆಯಿಂದ ಯಾಕಂದ್ರೆ ವಾರ್ಡ್ 150 ಬಂದು ತುಂಬ ದೊಡ್ಡದು. ಬೆಳ್ಳಂದೂರು? ಹೌದು, ಬೆಳ್ಳಂದೂರು ಅಂದರೆ HSR ಲೇಔಟ್ ಅದೆಲ್ಲ ಅಗ್ರ? ಹೌದು, ಅಗ್ರ ಬರಲ್ಲ ಸರ್, ಬೆಲ್ಲಂದೂರ್ ಗೇಟ್ ಇಂದ ಈ ಕಡೆಗೆ ಬರುತ್ತೆ. ಈ ಕಡೆ ಮಾರ್ತಳ್ಳಿ ಕಡೆಗೆ ಕಸೂನಲ್ಲಿ ಮತ್ತೆ ಗ್ರೀನ್ ಲೇಔಟ್ ಮತ್ತೆ AB ಅಂತ 2 ಇದು ಇದೆ. ಅದು ಕಾಡಬಿಸಿನಲ್ಲಿ ಬ್ರಿಡ್ಜ್ ಅದು ಸಜಾಪುರ ರೋಡ್ ರೈಲ್ವೆ ಟ್ರ್ಯಾಕ್ ವರೆಗೂ ಬರುತ್ತೆ ಸರ್. ಕಾರ್ಮಲಾರಂ ಅಲ್ಲಿವರೆಗೂ ಬರುತ್ತೆ. ಅದರಿಂದ ಏರಿಯಾ ದೊಡ್ಡದು, 54 ಬ್ಲಾಕು, 3 ಗಾಡಿ. ಹೌದು ಸರ್. ಅದಕ್ಕೆ ಆಮೇಲೆ BBMP ಕಡೆಯಿಂದ ವೇಸ್ಟ್ ಜಾಸ್ತಿ ಯಾವಾಗ ಶುರು ಆಯ್ತು ಅವಾಗ 6 ಗಾಡಿ ಪರ್ಮಿಷನ್ ಕೊಟ್ರು, ಇನ್ನ 3 ಗಾಡಿ ಎಕ್ಸ್ಟ್ರಾ ಪರ್ಮಿಷನ್ ಕೊಟ್ರು. ಅವಾಗ 6 ಗಾಡಿ ಮತ್ತೆ ಲೀಸ್ಗೆ ಹಾಕೊಂಡ್ವಿ. 3 ಗಾಡಿನ ಲೀಸ್ಗೆ ಹಾಕೊಂಡು ಕೆಲಸ ಮಾಡಿದ್ವಿ. ಆಮೇಲೆ ಏನ್ ಮಾಡಿದ್ರು, ನಮ್ಮ ಹತ್ರ ಡ್ರೈವರ್ ಅಂತ ಕೆಲಸ ಮಾಡ್ತಿದ್ದವರೇ ಒಂದೊಂದು ಗಾಡಿ ಅವರೇ ತಗೊಂಡು ಹಾಕಕ್ ಶುರು ಮಾಡಿದ್ರು. ಇವಾಗೂ ಅವ್ರದ್ದೇ ಇದೆ, ಕೆಲವೊಬ್ರು ಅವ್ರದ್ದೇ ಸ್ವಂತ ಗಾಡಿಗಳಿದೆ. ಆಮೇಲೆ ನಾವು ಸೆಕೆಂಡ್ಸಲ್ಲಿ ಶೋರೂಮಲ್ಲಿ ಕೂಡ 2 ಗಾಡಿ ಪರ್ಚೇಸ್ ಮಾಡಿದ್ವಿ. ಫೈನಾನ್ಸಲ್ಲಿ ತಗೊಂಡು 2 ಗಾಡಿ ಹಾಕಿದ್ವಿ. ಆಮೇಲೆ ಈಗ ಬಂದು 12 ಗಾಡಿ ಪರ್ಮಿಷನ್ ಐತೆ ಬೆಳ್ಳಂದೂರಿಗೆ. ಓ, ಈಗ ನಿಮ್ದು 12 ಗಾಡಿ ಇದೆ? ಹೌದು ಸರ್, ಈಗ ಪ್ರೆಸೆಂಟ್ಲಿ. ಹೌದು ಸರ್. ಲೀಸ್ ದ ಓನಾ? ನಮ್ದು ಓನ್ ಗಾಡಿ 4 ಇದೆ ಸರ್, ಪರ್ಚೇಸ್ ಮಾಡಿರುವ. ಹೌದು ಸರ್. ಸೆಕೆಂಡ್ಸ್ 2 ಗಾಡಿ, ಹೊಸದ 2 ಗಾಡಿ, ಮಿಕ್ಕಿದೆಲ್ಲ ಡ್ರೈವರ್ಸ್ ಹೆಲ್ಪರ್ಸ್ ಅವರೇ ಓನ್ ಆಗಿ ಹಾಕೊಂಡಿದ್ದಾರೆ. ಬಟ್ 12 ಗಾಡಿ ಮೇಂಟೈನ್ ಮಾಡ್ತಾರೆ ನೀವು? ಹೌದು ಸರ್. ಇದು ಬೆಳ್ಳಂದೂರು ಏರಿಯಾ? ಹೌದು ಸರ್. ಸೊ ನಮ್ಮ ರಿಂಗ್ ರೋಡ್ ಏನಿದೆಯಲ್ಲ, ಎಸ್ಪೆಷಲಿ ಅದೆಲ್ಲ IT ಕಂಪನಿಗಳಿರೋ ಹಬ್ಬು. ಸೊ ಅಲ್ಲೆಲ್ಲ ನೀವೇ ಕಸ ಸರ್? IT ಕಂಪನಿಗಳೆಲ್ಲ ತೆಗಿತಾ ಇಲ್ಲ, ಬರೀ ಹೌಸ್ ವೈಸ್ ಮಾತ್ರ. ಗೊತ್ತಾಯ್ತು, ಬಟ್ ಅಲ್ಲೆಲ್ಲ ಅವರೇ ಸಾಫ್ಟ್ವೇರ್ ಇಂಜಿನಿಯರ್ಸ್ ಆ ಥರದ ಜನ ಜಾಸ್ತಿ ಇದ್ದಾರೆ. ಇದರ ಸ್ಲಮ್ ಅಲ್ಲಿ ಕೂಡ ಕಲೆಕ್ಷನ್ ಆಗುತ್ತೆ ಸರ್. ಓಕೆ, ಆಗುತ್ತೆ. ಬಟ್ ಈಗ ಬಂದು 80% ಸಗ್ರಿಗೇಟ್ ಆಗ್ತಾ ಇದೆ, ಮನೆಯಲ್ಲೇ ಸಗ್ರಿಗೇಟ್ ಆಗ್ತಾ ಇದೆ. ಫಸ್ಟ್ ಸ್ಟಾರ್ಟಿಂಗು 43,000 ಬರ್ತಾ ಇತ್ತು BBMP ಕಡೆಯಿಂದ. ಏನು ಗಾಡಿ ಬಾಡಿಗೆ? ಒಂದು ಗಾಡಿಗೆ? ಹೌದು ಸರ್. ಡ್ರೈವರ್ದು ಹೆಲ್ಪರ್ದು ವೆಹಿಕಲ್ ರೆಂಟ್ ಅಂದ್ಬಿಟ್ಟು 43,000 ಕೊಡ್ತಾ ಇದ್ರು. ಸೊ ಎಲ್ಲ ಸೇರಿ ಒಟ್ಟು ನಿಮ್ ಖರ್ಚು ನಿಮ್ಮ ಲಾಭ ಎಲ್ಲ ಸೇರಿ ಗಾಡಿಗೆ 43,000 ಕೊಡ್ತಾ ಇದ್ರು. ಆಮೇಲೆ ಏನಾಯ್ತಂದ್ರೆ ವೇಸ್ಟ್ ತುಂಬಾ ಕಡಿಮೆ ಬರ್ತಾ ಇದೆ ಅಂತ ನಾವೆಲ್ಲ ಹೋಗಿ ಇದ್ ಮಾಡಿದಾಗ 52,000 ರೂಪಾಯಿ ಕೊಡಕ್ ಶುರು ಮಾಡಿದ್ರು. 52,000 ರೂಪಾಯಿ 6 ಮಂತ್ ಮಾತ್ರ. ಅಷ್ಟೊತ್ತಿಗೆ 6 ಮಂತ್ ಅಲ್ಲಿ ನೀವು ಇಂಪ್ರೂವ್ಮೆಂಟ್ ಮಾಡ್ಕೊಬೇಕು ವೇಸ್ಟ್ ಅನ್ನ ಅಂತ ಇದ್ ಮಾಡಿದ್ರು. ಆಮೇಲೆ 6 ಮಂತ್ ಆದ್ಮೇಲೆ 23,316 ರೂಪಾಯಿ ಬರೀ ಗಾಡಿ ಮೇಂಟೆನೆನ್ಸ್ ಮಾತ್ರ. ಗಾಡಿ ಡೀಸೆಲ್ ಆಗಿರ್ಬೋದು, ಗಾಡಿ ರಿಪೇರಿಗಳಾಗಿರ್ಬೋದು, ಗಾಡಿ ಮೇಂಟೆನೆನ್ಸ್ ಮಾತ್ರ ಇವಾಗ ಕೊಡ್ತಾ ಇರೋದು 3 ವರ್ಷದಿಂದ. ಹೆಲ್ಪರ್ಗೆ, ಡ್ರೈವರ್ಗೆ, ಸಗಿರ್ಗೇಟ್ ಮಾಡೋರಿಗೆ, ಮಿಕ್ಕಿದ ಮೇಂಟೆನೆನ್ಸ್ ಎಲ್ಲಾನು ಬರಂತ ಡ್ರೈ ವೇಸ್ಟ್ ಅಲ್ಲೇ ಮೇಂಟೈನ್ ಮಾಡ್ಬೇಕು ಇವಾಗ. ಓ, ನಿಮ್ಮ ಆದಾಯ ಏನು ಅಂದ್ರೆ ಈಗ BBMP 23,000 ರೂಪಾಯಿ ಏನೋ ಕೊಡುತ್ತೆ, ಗಾಡಿ ಮೇಂಟೆನೆನ್ಸ್. ಹೌದು ಸರ್. ಸೊ ನಿಮ್ಮ ಆದಾಯ ಏನು ಅಂದ್ರೆ ಏನ್ ಡ್ರೈ ವೇಸ್ಟ್ ಬರುತ್ತಲ್ಲ, ಒಣ ಕಸ, ಹೌದು ಸರ್, ಅದರ ಆದಾಯ. ಅಂದ್ರೆ ಅದನ್ನ ಸೆಗ್ರಿಗೇಟ್ ಮಾಡಿ ಅದನ್ನ ಮಾರಾಟ ಮಾಡಿ ಅದ್ರಲ್ಲಿ ಬರಂತ ಹಣನ ಡ್ರೈವರ್ಗೆ, ಹೆಲ್ಪರ್ಗೆ, ಅವ್ರಿಗೆ ನಾಷ್ಟಾಗೆ, ಮತ್ತೆ ನಿಮ್ದೇನಾದ್ರು ಲಾಭ ಇದ್ರೆ ಅದಕ್ಕೆ ಸಗ್ರಿಗೇಟ್ ಮಾಡೋರಿಗೆ ಪೇಮೆಂಟ್ಸ್, ಮತ್ತೆ ಅದನ್ನ ಪ್ಯಾಕ್ ಮಾಡಕ್ಕೆ ಬೋರಾಗಳು, ಚೀಲಗಳು, ಅದನ್ನೆಲ್ಲ ಅದರಲ್ಲೇ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಓಕೆ. ಸೊ ಈಗ ಆಗ್ತಾ ಇದೆ ಸರ್? ಈಗ ಆಗ್ತಾ ಇದೆ, ಸ್ವಲ್ಪ ಕಷ್ಟ ಆಗ್ತಾ ಇದೆ. ಯಾಕಂದ್ರೆ ಸೀಸನ್ ಅನ್ ಸೀಸನ್ ಅಂತ ಇರುತ್ತೆ. ರೇಟು ಕಸ ಹಾಕೋರ್ಗೆ ಸೀಸನ್ ಅನ್ ಸೀಸನ್ ಇರುತ್ತೆ. ಹೌದು ಸರ್. ಇವಾಗ ಮಳೆಗಾಲ, ಎಲೆಕ್ಷನ್ ಬಂತು, ಮತ್ತೆ ಯಾವ್ದನ್ನ ಇವಾಗ IPL ನಡೀತಾ ಇದೆ. ಈ ಸೀಸನ್ ಅಲ್ಲಿ
ಕಂಪನೀಸು ಸ್ವಲ್ಪ ಡೌನ್ ಆಗುತ್ತೆ ಬಿಸ್ನೆಸ್, ಅವಾಗ ರೇಟ್ಗಳು ಸ್ವಲ್ಪ ಡೌನ್ ಆಗ್ತಾ ಹೋಗುತ್ತೆ. ಲಾಕ್ಡೌನ್ ಟೈಮಲ್ಲಿ ಸ್ವಲ್ಪ ರೇಟ್ ಚೆನ್ನಾಗಿತ್ತು, ಬಟ್ ನಮ್ಗೆ ಮಾರಾಟ ಮಾಡಕ್ಕೆ ತುಂಬಾ ಕಷ್ಟ ಆಗ್ತಾ ಇತ್ತು. ಯಾಕಂದ್ರೆ ಎಲ್ಲ ಕ್ಲೋಸ್, ದೊಡ್ಡ ದೊಡ್ಡ ಕಂಪ್ನಿ ಕ್ಲೋಸ್ ಇತ್ತು. ಅವಾಗ ರೇಟ್ ತುಂಬಾ ಚೆನ್ನಾಗಿತ್ತು, ಯಾಕಂದ್ರೆ ಔಟ್ ಆಫ್ ಇಂದ ಯಾವುದೇ ಮೆಟೀರಿಯಲ್ ನಮ್ಮ ಇದಕ್ಕೆ ಬರ್ತಾ ಇರ್ಲಿಲ್ಲ. ಇಲ್ಲಿ ಏನು ಉತ್ಪತ್ತಿ ಆಗುತ್ತೋ ಅದನ್ನೇ ಬಳಸ್ತಾ ಇರೋದ್ರಿಂದ ರೇಟ್ ಚೆನ್ನಾಗಿತ್ತು ಆ ಟೈಮಲ್ಲಿ. ಈಗ ಬಂದು ತುಂಬಾ ಅದರಲ್ಲಿ ಅರ್ಧಕ್ಕೆ ಅರ್ಧ ಇದೆ ರೇಟಲ್ಲೂ ನಮ್ಗೆ ಡಿಫ್ರೆಂಟ್ ಆಗುತ್ತೆ. ರೇಟ್ ಒಳ್ಳೆ ರೇಟ್ ಸಿಕ್ಕಿದಾಗ ಅದ್ರಲ್ಲಿ ಮೇಂಟೈನ್ ಮಾಡೋಕ್ಕಾಗುತ್ತೆ. ರೇಟ್ ಡೌನ್ ಆದಾಗ ನಮಗೆ ತುಂಬಾನೇ ಕಷ್ಟ ಆಗುತ್ತೆ. ಸೊ ಈಗ ಎಷ್ಟು 18 ಗಾಡಿ ಮೇಂಟೈನ್ ಮಾಡ್ತಿದ್ದಾರೆ? ಹೌದು ಸರ್. ಸೊ 23,000 ರೂಪಾಯಿ ಪ್ಲಸ್ BBMP ಕೊಡುತ್ತೆ. ಹೌದು ಸರ್. ಸೊ ನೀವೇನ್ ಮನೆಯಿಂದ ಕಸ ಸಂಗ್ರಹ ಮಾಡಿ ಅದ್ರಲ್ಲಿ ಒಣ ಕಸ ಬರುತ್ತಲ್ಲ, ಹೌದು ಸರ್, ಅದರ ಆದಾಯ ನಿಮ್ದು. ಹಸಿ ಕಸದ್ದು ಸರ್, ಹಸಿ ಕಸ ಬಂದು ಕಾಂಟ್ರಾಕ್ಟ್ ಕೊಡ್ತಾರೆ, ಸಪರೇಟ್ ಕಾಂಟ್ರಾಕ್ಟ್ ಅವರು ದೊಡ್ಡವರು ಕಾಂಟ್ರಾಕ್ಟ್. ಯಾಕಂದ್ರೆ ಅದು ವೆಹಿಕಲ್ ಜಾಸ್ತಿ, ನಮ್ಮ ಕೈಯಲ್ಲೆಲ್ಲ ಅಷ್ಟು ಇದಾಗಲ್ಲ ಅನ್ಬಿಟ್ಟು ದೊಡ್ಡ ಕಾಂಟ್ರಾಕ್ಟ್ ಅವ್ರಿಗೆ ಕೊಡ್ತಾರೆ. ವೇಸ್ಟ್ ಸ್ಪೀಕರ್ ಗೊತ್ತಿರೋ ಕೆಲಸ ಏನಂದ್ರೆ ಡ್ರೈ ವೇಸ್ಟ್ ಮಾತ್ರ ಗೊತ್ತಿರುತ್ತೆ, ಅದೆಷ್ಟು ಕ್ಯಾಟಗಿರಿ ಮಾಡಬೇಕು. ಯಾಕಂದ್ರೆ ಅವರು ಮುಂಚೆಯಿಂದನೂ ಅದರಲ್ಲೇ ಕೆಲಸ ನಾವು ಮಾಡಿರೋದ್ರಿಂದ, ಅದರಲ್ಲಿ ಅನುಭವ ಇರೋದ್ರಿಂದ ನಾವು ಒಣ ತ್ಯಾಜ್ಯನೇ ತಗೊಂಡ್ವಿ. ಸೊ ಈಗ ನೀವು ಒಣ ತ್ಯಾಜ್ಯದ ನಿರ್ವಹಣೆ? ಹೌದು ಸರ್. 18 ಗಾಡಿ ಮೇಂಟೈನ್ ಮಾಡ್ತಾರೆ. ಹೌದು. ಸೊ 20 ವರ್ಷದ ಸರ್ವಿಸ್ ನಿಮ್ದು? ಹೌದು ಸರ್. ಕಸ ರೋಡಲ್ಲಿ ತೆಗಿತಿದ್ದು ಅಂತವ್ರು? ಹೌದು ಸರ್. ಫಸ್ಟ್ ರೋಡಲ್ಲಿ, ಆಮೇಲೆ ಸ್ಕ್ರಾಪ್ ಅಂಗಡಿಯಲ್ಲಿ ಸಗ್ರಿಗೇಟ್ ಮಾಡ್ತಿದ್ದೆ, ಆಮೇಲೆ ಸ್ಕ್ರಾಪ್ ಅಂಗಡಿ ಹಾಕಿದೆ, ಆಮೇಲೆ ವೈನ್ ಶಾಪ್ಗಳು ಕಲೆಕ್ಟ್ ಮಾಡಕ್ ಶುರು ಮಾಡಿದೆ, ಆಮೇಲೆ ಡೋರ್ ಟು ಡೋರ್ ಕಲೆಕ್ಷನ್ಗೆ ಬಂದೆ. ಶಾಲೆ ಕಡೆ ಹೋಗಿಲ್ಲ? ಇಲ್ಲ ಸರ್, ನನಗೆ 11 ವರ್ಷಕ್ಕೆ ನಾನು ಕೆಲಸ ಮಾಡಿ ಜೀವನ ಮಾಡೋ ಅಂಥ ಪರಿಸ್ಥಿತಿ ಬಂತು ಸರ್. ಆಮೇಲೆ ಎಷ್ಟೋ ಕೆಲಸಗಳು ನಾನು ಮಾಡಿದೆ. ನನಗೆ ಯಾವುದು ನನ್ನ ಜೀವನಕ್ಕೆ ಸರಿಯಾದಂಥ ಕೆಲಸ, ನನ್ನ ಜೀವನ ಮಾಡೋ ಅಂಥ ಕೆಲಸ ನನಗೆ ಯಾವುದು ಸರಿ ಅನಿಸ್ಲಿಲ್ಲ. ಅವಾಗ ನಾನು ವೇಸ್ಟ್ ಇದಕ್ಕೆ ಬಂದೆ ಸರ್. ಎಷ್ಟನೇ ವಯಸ್ಸಿಗೆ ಬಂದ್ರಿ ಕಸದ ಕೆಲಸಕ್ಕೆ? ಸರ್ 22-24 ವಯಸ್ಸಲ್ಲಿ ನನಗೆ ಬಂದ್ರಿ. 2 ಮಕ್ಳು, ಇವನು 8 ವರ್ಷ ಮಗು ಸರ್. ಎಷ್ಟು ಜನ ಮಕ್ಕಳು? ದಿಲೀಪ್, ಇವಳು ದೊಡ್ಡವಳು. ನಮಸ್ತೆ. ಹೇಳ್ಬೇಕಂದ್ರೆ ಈ ಅಮ್ಮನಿಂದಾನೇ ಸರ್ ನಾನು ಈ ಕೆಲ್ಸಕ್ಕೆ ಬಂದಿದ್ದು. ಯಾಕಂದ್ರೆ ಇವಳಿಗೆ ಹಾರ್ಟ್ ಪ್ರಾಬ್ಲಮ್ ಇತ್ತು ಹುಟ್ಟಿದಾಗ್ಲೇನೆ. ಅದಕ್ಕೂ ಮುಂಚೆ ಒಂದು ಗಂಡು ಮಗು ಇತ್ತು, ಮೈಕ್ರೋ ಪೇಷಂಟ್ ಅಂತ, ತಲೆಯಲ್ಲಿ ಮೆದ್ಲು ಇರಲಿಲ್ಲ, ಬರೀ ನೀರಿತ್ತು. 4 ವರ್ಷ ಆ ಮಗುನ ಸಾಕೋಕ್ಕೆ ದೊಡ್ಡ ಹಾಸ್ಪಿಟ್ಲಿಗೆ ಟ್ರೀಟ್ಮೆಂಟಿಗೆ ತಗೊಂಡೋದ್ವಿ. ಎಲ್ಲೋದ್ರೂ ಏನೂ ಆಗಲಿಲ್ಲ. ಅವ್ನು ತೀರ್ಕೊಂಡು ಮಾರನೇ ದಿವಸನೇ ಇವಳು ಹುಟ್ಟಿದ್ಲು. ಹುಟ್ಟಿದಾಗಲೇ ಹಾರ್ಟ್ ಪ್ರಾಬ್ಲಮ್ ಇತ್ತು. ಹುಟ್ಟಿದಾಗಲೇ ಇವಳು 15 ದಿವಸ ಬೇರೆ ಹಾಸ್ಪಿಟ್ಲಲ್ಲಿದ್ಲು, ನಾನು ಬೇರೆ ಹಾಸ್ಪಿಟ್ಲಲ್ಲಿದ್ದೆ. ಆವಾಗ ಸಾಲಗಳು ಮಾಡಿ ಅವಳಿಗೆ ಆವಾಗಲೇ 1 ಲಕ್ಷ ರೆಡಿ ಫೀಸೇ 1 ಲಕ್ಷ ಕಟ್ಟಿದ್ದೆ. ಡಿಸ್ಚಾರ್ಜ್ ಮಾಡ್ಬೇಕಾದ್ರೆ ಅದಕ್ಕೆ ಖರ್ಚು ಎಲ್ಲ 1.5 ಲಕ್ಷ ಆಯಿತು. ಆ 1.5 ಲಕ್ಷನೂ ನಾನು ಸಾಲ ಮಾಡಿನೇ 10 ರೂಪಾಯಿ ಬಡ್ಡಿಗೆ ಸಾಲ ಮಾಡಿ ಅವಳಿಗೆ ಹಾಸ್ಪಿಟ್ಲ್ ಕಟ್ಟಿದೆ. ನಾನು ಒಬ್ಬಳು ದುಡಿಯೋ ದುಡ್ಡನ್ನ ಬಡ್ಡಿ ಕಟ್ಟೋಕ್ಕಾಗಲಿಲ್ಲ. ಇದು ಮಾಡಿದಾಗ ನಾನು ಈ ಕೆಲ್ಸಕ್ಕೆ ಬಂದೆ. ಯಜಮಾನ್ರು? ಇಲ್ಲ ಸರ್, ಆ ಕಡೆ ಫೋಟೋ. ಏನಾದ್ರು ಸರ್? ಸುಸೈಡ್ ಮಾಡೋಣ, ಇದೇ ಸಾಲದ ಪ್ರಾಬ್ಲಮಿಂದ. ಏನಾಯ್ತು ಯಜಮಾನ್ರಿಗೆ? ಏನವ್ರ ಹೆಸರು? ಸುರೇಶ್ ಅಂತ ಸರ್, ಸ್ವಂತ ಮಾವನೇ. ಏನಾಗಿತ್ತು ಅವ್ರಿಗೆ? ಏನಾಗಿಲ್ಲ ಸರ್, ಚೆನ್ನಾಗೇ ಇದ್ರು. ಇವರಿಬ್ಬರೇ ಇದ್ದಿದ್ದು ಮನೆಯಲ್ಲಿ. ನಾನು ಕೆಲ್ಸಕ್ಕೆ ಹೋಗಿದ್ದೆ. ಯಾರಿಬ್ರು? ಮಕ್ಕಳು ಇಬ್ಬರೇ ಇದ್ದಿದ್ದು ಮನೆಗೆ. ಸುಸೈಡ್ ಮಾಡ್ಕೊಂಡ್ರು. ಯಾಕೆ? ಸಾಲ, ಕೆಲಸ ಇಲ್ಲ, ಸಾಲದ ಬಾಧೆ, ಆ ಥರ. ನಾನು ಅದೇ ಕೆಲಸ ಮಾಡಿದೆ ಸರ್, ಆದರೆ 2 ಇದ್ವು, ಬದುಕಲೇಬೇಕಾಗಿತ್ತು, ಅವ್ರನ್ನ ಸಾಕಲೇಬೇಕಾಗಿತ್ತು. ಅಂದರೆ ನಾನು ಅದೇ ಕೆಲಸ ಮಾಡಿದ್ರೆ ನೀವು ಟ್ರೈ ಮಾಡಿದ್ರಿ? ಇವ್ರು ಹುಟ್ಟಿದ ಮೇಲೆ? ಹೌದು ಸರ್, ಇವ್ರು ಹುಟ್ಟಿದ ಮೇಲೇ ತುಂಬ ಸಾಲಕ್ಕೆ ಸಿಕ್ಕಾಕೊಂಡ್ವಿ ಸರ್. ಹೆಚ್ಚು ಕಮ್ಮಿ 70 ಲಕ್ಷ ಸಾಲ ಆಗಿತ್ತು. 70 ಲಕ್ಷ ಸಾಲ? ಹೌದು ಸರ್. ಅವಾಗ ಎಷ್ಟು ಸರ್ ಸ್ಯಾಲ್ರಿ? 1.5 ಸಾವಿರ ಸರ್ ಸಂಬಳ. ಎಲ್ಲನ ಕೆಲ್ಸಕ್ಕೆ ಹೋದ್ರೆ, ಮನೆ ಕೆಲ್ಸಕ್ಕೂ ಹೋದೆ, ಸ್ಕೂಲ್ ಆಯಾ ಕೆಲ್ಸಕ್ಕೆ ಹೋದೆ. ಸೆಕೆಂಡ್ಸಲ್ಲಿ ಶಿವಾಜಿನಗರದಲ್ಲಿ ಹೋಗಿ ಸೀರೆಗಳು ತಗೊಂಬಂದ್ಬಿಟ್ಟು 20 ರೂಪಾಯಿ 30 ರೂಪಾಯಿಗೆ ತಗೊಂಬಂದ್ಬಿಟ್ಟು 50 ರೂಪಾಯಿ ಹಂಗೆ ಮಾರೋದು. ತರಕಾರಿ ತಲ್ಲ ಬಂಡಿ ಹಾಕೊಂಡು ತರಕಾರಿ ಮಾರಿದೆ. ಮತ್ತು ಮನೆಯಲ್ಲೇ ಹೋಟೆಲ್ ಥರ ಚಿತ್ರಾನ್ನ, ಇಡ್ಲಿ ಮಾಡಿ ಪಾರ್ಸಲ್ ಮಾಡಿ ಅದನ್ನು ತಗೊಂಡೋಗಿ ಮಾರ್ತಾಯಿದ್ದೆ. ಎಷ್ಟು ಕೆಲಸ ಮಾಡಿದ್ರು ನನ್ನ ಕೈಯಲ್ಲಿ ಆ ಮ್ಯಾನೇಜ್ಮೆಂಟ್ ಮಾಡೋಕ್ಕಾಗಿಲ್ಲ. ಯಾವಾಗ ನನಗೆ ಹಸಿರುದೆಲ್ಲ ಬಂದು ಡೋರ್ ಟು ಡೋರ್ ಕಲೆಕ್ಷನ್ ಕೊಡ್ತು. ಇವತ್ತಿಗೂ ಸಾಲ ಇದೆ, ಬಟ್ಟು ಸ್ವಲ್ಪ ಬಡ್ಡಿ ಕೊಡೋಕ್ಕಾಗಲ್ಲ, ಗಂಟು ಕೊಡ್ತೀನಿ ಅಂದ್ಬಿಟ್ಟು ಸ್ವಲ್ಪ ಇವತ್ತಿಗೂ ತಿರ್ಸ್ತಾ ಇದ್ದೀನಿ. 20 ವರ್ಷ ಆದರೆ ಕೂಡ ಅದೇ ಸಲ. ನಾನು ಗುಡಿಸಲಲ್ಲೇ ಸರ್ ಜೀವನ ಮಾಡಿದ್ದು. ಈಗ ಇವ್ರ ಮದುವೆ ಆಯಿತು. ಇವಳ ಮದುವೆ ಟೈಮ್ಗೆ ನಾನು ಮನೆ ಮಾಡಬೇಕಾಗಿತ್ತು, ಬಾಡಿಗೆ ಮನೆ.
ಇದು ಬಾಡಿಗೆ? ಹೌದು ಸರ್, 2 ವರ್ಷ ಆಯ್ತು ಈ ಮನೆ ಮಾಡಿ. ಈ ದೀಪಾವಳಿ ಬಂತಂದರೆ 3 ವರ್ಷ ಆಗುತ್ತೆ ಸರ್. ಅದುವರೆಗೂ ನಾನು ಜೋಪಡಿಯಲ್ಲೇ ಇದ್ದಿದ್ದು. ಇವಳು SLC ಪಾಸ್ ಮಾಡಿದ್ದು ಕೂಡ ಗುಡಿಸಲಲ್ಲೇ, ಕರೆಂಟ್ ಇಲ್ಲ ಏನಿಲ್ಲ. SLC ಕೂಡ ಅದರಲ್ಲೇ ಪಾಸ್ ಮಾಡಿದ್ಲು. ಅದರಲ್ಲೂ ಅವ್ರ ಸ್ಕೂಲಲ್ಲಿ ಫ್ರೀ ಸೀಟ್ ಕೊಟ್ಟರು ಇವಳಿಗೆ ಒಬ್ಳಿಗೆ. ನಾನು ಅಷ್ಟು ಇದರಲ್ಲಿ ಇರೋದು ನೋಡ್ಬಿಟ್ಟು ಪ್ರೈವೇಟ್ ಸ್ಕೂಲ್ಗೆ ಹಾಕಿದ್ರೆ? ಹೌದು ಸರ್, ಪ್ರೈವೇಟ್ ಸ್ಕೂಲೇ ಸರ್. ಅದು ಪ್ರೈವೇಟ್ ಸ್ಕೂಲ್ಗೆ ಯಾಕೆ ಆಗ್ತದೆ ಅಂದರೆ, TC ಪಾಳ್ಯ ಚರ್ಚ್ ಒಳಗಡೆ ಒಂದು ಗೌರ್ಮೆಂಟ್ ಸ್ಕೂಲ್ ಇದೆ ನೋಡಿ ಸರ್. ಅಲ್ಲಿ ನಾನು ಹೋದಾಗ ಇವು ಬರ್ತ್ ಸರ್ಟಿಫಿಕೇಟ್ ಕೇಳಿದ್ರು. ನಾನು ಅವಾಗ ನಾನು ಏನೂ ಮಾಡಿಸ್ಲಿಲ್ಲ. ನಮ್ಗೆ ಡಾಕ್ಯುಮೆಂಟ್ ನಾವು ಇದೀವಿ ಅನ್ನೋದಕ್ಕೆ ಏನೇ ಡಾಕ್ಯುಮೆಂಟ್ ನನ್ನ ಹತ್ರ ಇರಲಿಲ್ಲ. ಯಾವುದೇ ದಾಖಲೆನೇ ಇಲ್ಲ. ಹಾಗೆ ಇಲ್ಲದೆ ಇದ್ದಾಗ ನಾನು ಎಲ್ಲಿ ಹೋದ್ರೂ ಸಿಕ್ಕಿರ್ಲಿಲ್ಲ ಮಕ್ಕಳಿಗೆ. ನಾಗವಾರ SVN ಸ್ಕೂಲಲ್ಲಿ ಆಯಾ ಕೆಲಸ ಮಾಡ್ಕೊಂಡು 2 ವರ್ಷ ಫ್ರೀಯಾಗಿ ಓದಿದೆ. ನಾನು ಅಲ್ಲಿ ಕೆಲಸ ಮಾಡ್ಕೊಂಡು ಫ್ರೀ ಸೀಟ್ ಕೊಟ್ಟರು, ಇವಳಿಗೆ ಫ್ರೀ ಸೀಟ್ ಕೊಟ್ಟರು, ಇವನಿಗೆ ಫೀಸ್ ಕಟ್ಟಿ ಅಂತಂದರು. ಅಲ್ಲಿ ಆಯಾ ಕೆಲಸ ಮಾಡ್ಕೊಂಡೆ. ಅಲ್ಲಿ ಟೀಚರ್ಸ್ ಬ್ಲೌಸ್ಗಳು ಅದು ಇದು ಕೊಡೋರು, ಸ್ಟಿಚಸ್ಗೆ ಸ್ಟಿಚ್ ಮಾಡ್ತಿದ್ದೆ. ಅದ್ರಲ್ಲಿ ಬರೋಂಥ ಹಣನ ಇವನಿಗೆ ಫೀಸ್ ಕಟ್ತಾ ಇದ್ದೆ. ಆಮೇಲೆ ಮನೆ ಕೆಲ್ಸಕ್ಕೆ ಹೋಗ್ತಾ ಇದ್ದೆ, ಸ್ಕೂಲ್ ಮುಗಿಸ್ಕೊಂಡು ಮನೆ ಕೆಲಸಕ್ಕೆ. ಆ ಥರ ಮಾಡ್ಕೊಂಡು ಎಲ್ಲ ಕಡೆಯಿಂದನೂ ಇವಳಿಗೆ 2 ವರ್ಷ ಫ್ರೀಯಾಗೆ ಕೊಟ್ಟಿದ್ದು. ದುಡಿಮೆಯ ನಂಬಿ ಬದುಕು, ಅದರಲ್ಲೇ ದೇವರ ಹುಡುಕು. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.